ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 9:30 ಆಯಿತು. ಇವತ್ತು ಮಂಗಳವಾರ, ಅಂಬಾಗಲಿ ಸಂತೆ. ಅದಕ್ಕೋಸ್ಕರ ಸಂತೆಗೆ ಹೋಗಿ ಬೇಗ ಹೋಗಿ ತರಕಾರಿ ತಗೊಂಡು ಬಂದು ಸಾರು ಮಾಡಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಪಟಾಕಿ ತರಲಿಕ್ಕೆ ಉಂಟು. ಇವತ್ತು ತುಳಸಿ ಪೂಜೆ ಅಲ್ಲ, ಸೊ ಮಾವ ಚಪ್ರಲ್ಲಿ ಹಾಕ್ತಾಯಿದ್ದಾರೆ ಹೊರಗೆ. ಆ ಕಡೆ ಸೌಂಡ್ ಮ್ಯೂಸಿಕ್ ಬರ್ತಾ ಉಂಟು. ಅದಕ್ಕೋಸ್ಕರ ಬೇಗ ಬೇಗ ಫಾಸ್ಟ್ ಮಾತಾಡ್ತಾ ಇದ್ದೆ. ಇನ್ನು ಬನ್ನಿ ಹೋಗುವ. ವಿಡಿಯೋ ಮಾಡೋದಾಯ್ತು. 12:30 ಆಯಿತು. ಸಂತೆಯಿಂದ ಬಂದು ಅಲ್ಲೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಅಂದರೆ ರಶ್ ಇದ್ದಿತ್ತು ಮತ್ತು ನನ್ನ ಕೈಯಲ್ಲಿ ತರಕಾರಿ ಎಲ್ಲ ಇದ್ದಿತ್ತು. ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇವತ್ತು ಮಂಗಳವಾರ, ಕರೆಂಟ್ ಬೇರೆ ಇಲ್ಲ. ಮಾವ ಎಲ್ಲ ರೆಡಿ ಮಾಡಿ ಇಟ್ಟು ಮತ್ತು ಕಬ್ಬು ಬೇಕಾಗಿರೋ ಐಟಮ್ ಎಲ್ಲ ತರಲಿಕ್ಕೆ ಹೋಗಿದ್ದಾರೆ. ಇನ್ನು ಅಮ್ಮ ಹುಲ್ಲು ಪಿಂಡಿನ ತಗೊಳ್ಳಿಕ್ಕೆ ಅಲ್ಲೊಬ್ಬರದ್ದು ಗೆದ್ದಲು ತಗೊಳ್ತಾಳೆ, ಅದಕ್ಕೋಸ್ಕರ. ಹಾಗೆ ನಂದು ಅಡುಗೆಯ ಕೆಲಸ ಎಲ್ಲ ಇತ್ತು. ಬೀನ್ಸ್ ಬಾಜಿ ಮಾಡಿದೆ, ವೈಟ್ ರೈಸ್. ಹಾಗೆ ಆಮೇಲೆ ಬೆಂಕಿ ಹಾಕಿದ್ದಾರೆ ಹಿತ್ತಲ ಕಡೆ, ಹಾಗಾಗಿ ಹೊಗೆ ಬರ್ತಾ ಉಂಟು. ಅದೇ ಟೊಮೊಟೊ ಮತ್ತು ಸೊಪ್ಪು ಹಾಕಿ ಪಾಲಕ್ ಸೊಪ್ಪಿನ ದಾಲ್ ಮಾಡಿದ್ದೀನಿ. ಅಪರೂಪಕ್ಕೆ ಸೊಪ್ಪಾರು ತಿನ್ನಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಸಾರಾಯಿತು, ಅನ್ನ ಆಯಿತು, ಪಲ್ಯ ಆಯಿತು. ಇನ್ನೊಂದು ಹಪ್ಪಳ ಮಾಡಿದರೆ ಆಯಿತು. ಆಮೇಲೆ ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ಸುಡ್ಮಣ್ಣು ರಾಶಿ ಹಾಕಿದ್ದಾಳೆ ಅಮ್ಮ. ಹಾಗೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಕ್ಕ ತಂದು ಕೊಟ್ಟದ್ದು ಇದು ಮಲ್ಲೇಶ್ವರಂದಿಂದ. ಆದರೆ ಇದು ಅಷ್ಟು ಬರಲಿಲ್ಲ, ಒಂದು ವಾಶಿಗೆ ಕಲರ್ ಪೇಡ್ ಆಯಿತು. ಅದಕ್ಕೋಸ್ಕರ ಹೊರಗಡೆ ಎಲ್ಲ ಹಾಕ್ಕೊಳ್ತಾ ಇಲ್ಲ. ಹಾಗೆ ಇವತ್ತು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಶೌರ್ಯ ಎಲ್ಲ ಆಟ ಆಡ್ತಾ ಇದ್ದಾನೆ. ಇನ್ನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಮೇಲೆ ಸಿಗ್ತೀನಿ. ತಲೆ ಸ್ನಾನ ಎಲ್ಲ ಮಾಡಿ. ಮತ್ತು ಫಸ್ಟ್ ಟೈಮ್ ಈ ರೀತಿ ಗಿಡದಲ್ಲಿ ಈ ರೀತಿ ಹೂವು ಆಗಿತ್ತು ನೋಡಿ. ಒಂಥರ ಗುಲಾಬಿ ಹೂವು ರೀತಿ ಉಂಟು. ಎಷ್ಟು ಚಂದ ಉಂಟು ನೋಡಿ ಈ ಹೂವು. ಯಾಕೆ ಮುಡ್ಕೋ ಕಾಂಬ, ತಲೆಗೆ ಇಟ್ಕೋ. ಎಷ್ಟು ಚಂದ ಉಂಟು ನೋಡಿ. ನಾನು ಶೌರ್ಯ ಏನು ಕೂಡ ತೋರಿಸ್ಲಿಕ್ಕೆ ಬಿಡೋದಿಲ್ಲ. ಅಮ್ಮ ಹೋಗ್ತಾ ಇದ್ದಾಳೆ ನೋಡಿ. ಅದೇ ಗೆದ್ದಿದ್ದು ಹುಲ್ಲು ತಗೊಂಡಿದ್ದು ನಾವು. ಅದರದ್ದು ಪಿಂಡಿ ಮಾಡ್ತಾ ಇದ್ದಾರೆ. ಪಿಂಡಿ ಹೊತ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾಳೆ. ಈ ರೀತಿ ಪಿಂಡಿ ಎಲ್ಲ ಇತ್ತು ನೋಡಿ ನಮ್ಮ ಕಡೆ. ಗಂಟೆ ಬಂದು ಇವಾಗ ಸಂಜೆ 5:15 ಆಯಿತು. ಹೀಗೆ ಸುಮ್ಮನೆ ಬೀಚ್ ಕಡೆ ಒಂದು ರೌಂಡ್ ಬರುವ ಅಂತ ನಾನು, ಸಂತು ಹಾಗೆ ಶೌರ್ಯ 3 ಜನ ಬಂದಿದ್ದ. ಕೆಲಸ ಎಲ್ಲ ಆಯಿತು, ಹಾಗಾಗಿ ಒಂದು ರೌಂಡ್ ಹೀಗೆ ಬಂದು ಹೋಗುವ ಅಂತ ಬಂದಿತ್ತು. ಇದಕ್ಕೂ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಸಂತು ಇಬ್ಬರೇ ಬಂದಿದ್ದರೆ ಮುಂದೆ ಹೋಗ್ಬೋದಿತ್ತ. ಶೌರ್ಯನ ಕರ್ಕೊಬಂದಿತ್ತಲ್ಲ, ಅವನು ಹೇಳಿದ್ದೇ ಕೇಳೋದಿಲ್ಲ. ಇಲ್ಲಾಂದರೆ ನಿಮಗೆ ಕೊಡೇರಿ ಬಂದರ ತನಕ ಹೋಗಿ ಅಲ್ಲಿನ ವಾತಾವರಣನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಬನ್ನಿ, ಇಲ್ಲೇ ಏನಾದರೂ ಸಿಕ್ಕಿದರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ತೋರಿಸ್ಲಿಕ್ಕೆ ಏನಿಲ್ಲ ನೋಡಿ. ಅಲ್ಲುಂಟು ಅಂತ ಕೊಡೇರಿ ಬಂದರ. ಇಲ್ಲೇನಿಲ್ಲ. ಮುಂಚೆಲ್ಲ ಅಂಥದ್ದು ಅಂತ ಹೇಳ್ತಿದ್ರು ನೋಡಿ, ಅದು ಜಾರಿ ಸಣ್ಣದು ಅದೆಲ್ಲ ನೋಡ್ಲಿಕ್ಕೆ ಸಿಗ್ತಾಯಿತ್ತು. ಚೋಣ ಇದೆಲ್ಲ ಸಿಗ್ತಾಯಿತ್ತು. ಇವಾಗ ಬರೀ ಕಲ್ಲು ನೋಡಿ. ಇಲ್ಲಿ ಅಪ್ಪ ಮಗ ಆಟ ಆಡ್ತಾ ಇದ್ದಾರೆ. ಶೌರ್ಯ ಅಪ್ಪನ ತುಂಬ ಆಟ ಆಡಿಸ್ತಾ ಇದ್ದಾನೆ. ಇವತ್ತು ನಾನು ನನ್ನ ಗಾಡಿಯಲ್ಲಿ, ಅವ್ರ ಗಾಡಿಯಲ್ಲಿ ಬಂದಿತ್ತು.